ವಿಆರ್ಎಲ್ ಬಸ್ ಹಾಗೂ ಕಾರು ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಹುನಗುಂದ ನಗರದ ಬೈಪಾಸ್ ಬಳಿ ನಡೆದಿದೆ. ತಡರಾತ್ರಿ 11:30ರ ಸುಮಾರಿಗೆ ಹೆದ್ದಾರಿಯಲ್ಲಿ ಇಂಡಿಕಾ ಕಾರು ಹಾಗೂ ವಿಆರ್ಎಲ್ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಓರ್ವ ಸ್ಥಳದಲ್ಲೇ ಮೃತಪಟ್ಟಿದ್ದು, ಇಬ್ಬರಿಗೆ ತೀವ್ರವಾಗಿ ಗಾಯಗಳಾಗಿದ್ದು, ಗಾಯಗೊಂಡವರನ್ನ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಘಟನೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಕರಾವೆ 1 ಗಂಟೆಯವರೆಗೆ ಮೃತದೇಹವನ್ನ ಇಟ್ಟು ಪ್ರತಿಭಟನೆ ನಡೆಸಿದ್ರು. ಇಲ್ಲಿಂದ ರೋಡ್ ಮಾತ್ರ ಸರಿ ಇಲ್ಲ, ಯಾವ ಸಿಗ್ನಲ್ ದೀಪಗಳಿಲ್ಲ. ಇಲ್ಲೇ ಏರಿಯಾ ಅದಾವ ಸರ್, ಪ್ರತಿಯೊಂದು ಊರಿಗೂ ಪ್ರತಿಯೊಂದು ಏರಿಯಾ ಅದಾವು. ಇಲ್ಲಿ ಸಿಗ್ನಲ್ ಇಲ್ಲ ಸರ್. ಹಂಪ್ಸ್ ಹಾಕ್ಯಾರ ಕೈ ಬಿಟ್ಟಾರ. ಒಳ್ಳೆ ನೋಡ್ರಿ, ಇಲ್ಲೇ ಹಂಪ್ಸ್ ಹಾಕಿರ್ತಾವ, ಒಂದು ಡೇಂಜರ್ ಲೈಟ್ ಹಾಕ್ತಾರೆ ಸರ್. ಈಗ ಅಲ್ಲೇ ಹಾಕಿರ್ ಸರ್. ಟೋಟಲಿ ಈಗ ನೋಡ್ರಿ, ವಾರದಾಗ 2-3 ಹಾಕ್ಯಾವ. ನಾ ಬೇಕಾದ್ರೆ ಅದ ತೋರಿಸ್ತೀನಿ ಮೊಬೈಲ್ನಾಗ, ಎಷ್ಟು ನಾ ಮನವಿ ಕೊಟ್ಟಿನಿ, 2 ಸಾರಿ ಕಾಲ್ ಮಾಡಿ ನೋಡ್ರಿ ಸರ್. ಅದ ಮತ್ತೆ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಬೇಕಿಲ್ಲ ಸರ್. ಅಲ್ರಿ ಈಗ 2 ಇವತ್ತೇ ಅದು ಒಂದ್ ಸತತಿ, ಒಳ್ಳೆ ಈಗ 2 ಸೀರಿಯಸ್ ಅದ ಸರ್. ಅಲ್ರಿ ಇವ್ರಿಗೆ ರೆಸ್ಪಾನ್ಸ್ ಈಗ ಇವ್ರು ಸರ್ BSS ಅವ್ರಿಗೆ ಕೇಳ್ರಿ, ಕಾಲ್ ಮಾಡಿ ಸರ್. ಸದ್ಯ ನೀವು ಕಾಲ್ ಮಾಡಿ ಕೇಳ್ರಿ. ನಾ 2 ಸಾರಿ ನಾವು ಕೂಡ ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ಅವ್ರಿಗೆ ಇವತ್ತಿನವರೆಗೂ ಏನು ರೆಸ್ಪಾನ್ಸ್ ಆಗಿಲ್ಲ ಸರ್. ಅದಕ್ಕೆ ಬರ್ಲಿ ಸರ್, ಅವ್ರು ಕರೆಸ್ರಿ. ರಾಷ್ಟ್ರೀಯ ಪರೀಕ್ಷಾ ಅಧಿಕಾರಿಗಳು ಅವ್ರಿಗೆ ಕರ್ಸ ನೀವು ಕರೆಸ್ಬೇಕಂತಂದ್ರ ಮತ್ತೆ ಇವತ್ತು